ಬಂದ್ ತಗೊಂತೀನಿ ತಗೊಂತೀನಿರು. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಎಲ್ರು ವಿಡಿಯೋ ನೋಡ್ತಿರೋ ನಮ್ಮ ಚಾನಲ್ಗೆ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನಾನು ಇವಾಗ ಬಂದು ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದ್ರೆ, ಗಣೇಶ ಹಬ್ಬ ನಿನ್ನೆ ಇತ್ತು. ಸೊ ನಿನ್ನೆ ವಿಡಿಯೋ ಮಾಡ್ತೀನಿ. ನಾನು ಎಷ್ಟೇ ವಿಡಿಯೋ ಮಾಡ್ತಿದ್ರು 1 ದಿನ 2 ದಿನ ಆದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡಕ್ಕಾಗುತ್ತೆ. ಸೊ ನಾನು ಇವಾಗ ಏನಂತಂದ್ರೆ, ಇವಾಗ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾಗಿತ್ತು, ಬಟ್ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಎಡಿಟಿಂಗ್ ವರ್ಕ್ ಇರುತ್ತೆ. ಬೇರೆ ಇಲ್ಲಿ ಕನ್ನಡದಾಗ 1 ದಿನ 2 ದಿನ ಬಿಟ್ಟು ವಿಡಿಯೋ ಅಪ್ಲೋಡ್ ಆಗುತ್ತೆ. ನಾನಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ಏರಿಯಾ ಬಸವನಗರ ಅಲ್ಲ, ಬಸವೇಶ್ವರ ನಗರ, ಬಸವನಗುಡಿ. ಕರೆಕ್ಟ್, ಬಸವೇಶ್ವರ ನಗರ ಅಲ್ಲ, ಇದು ಅಲ್ಲ, ಬಸವನಗುಡಿ. ನಮ್ಮ ತಮ್ಮ ಸರ್ವಿಸ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ಬಸವನಗುಡಿ ಹತ್ರ ದೊಡ್ಡದಲ್ಲಿ ಬಂದಿದ್ದಾರಲ್ಲ. ಸೊ ಆ ಗಣೇಶ ಬಂದು ರೋಡ್ ಇರುತ್ತೆ. ನಮ್ಮ ತಮ್ಮ ಕಾಲೇಜಲ್ಲಿ ಅದು ಯಾವುದೋ ಸೇರ್ಕೊಂಡಿದ್ದಾನೆ, ಯಾವ್ದೋ ಸರಿಯಾಗಿ ನಮ್ಗೆ ಗೊತ್ತಿಲ್ಲ. ನಾವು ಅದು ರಿಲೇಟೆಡ್ ಆಗಿರೋ ತರಾನೇ ಸರ್ವಿಸ್ ಮಾಡೋವಂಥದ್ದು, ಅದಕ್ಕೆ ಸೇರ್ಕೊಂಡಿರೋದಕ್ಕೋಸ್ಕರ ಅವನು ಅಲ್ಲಿ ಬಸ್ಸೇ ಬರೋದಿಲ್ಲ, ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಕರ್ಕೊಂಬರಕ್ಕೆ ಹೋಗ್ತೀನಿ. ನಾನು ಬಸವನಗರ ನಗರ ಯಾವ ರೂಟ್ ಹೋಗ್ತಾ ಇದ್ದೀನಿ, ಮಾತಾಡ್ಕೊಂಡು ರೂಟ್ ಕನ್ಫ್ಯೂಷನ್ ಆಗುತ್ತೆ. ಯಾವುದೋ ಬೇರೆ ರೂಟ್ ಬರ್ತೀನಿ. ನಾನು ಅಲ್ಲಿಗೆ ಮುಂದಕ್ಕೆ ಹೋಗ್ತಾ ನಾನು ಬ್ಲಾಕ್ ಮಾಡ್ತೀನಿ. ಜೀಬ್ರಾ ಕ್ರಾಸು ಅದು ದಾಟಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಕ್ಯಾಮ್ರಾ ಕ್ಯಾಪ್ಚರ್ ಆಗುತ್ತೆ. ಸೊ ನೋಡ್ಕೊಂಡು ಹೆಲ್ಮೆಟ್ ಹಾಕೊಂಡು ಹುಷಾರಾಗಿ. ಸೊ ಆಡಿಯೋ ಕ್ವಾಲಿಟಿ ಚೆನ್ನಾಗಿರಲ್ಲ, ವಿಡಿಯೋ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಸೊ ಈ ಥರ ತುಂಬ ಕಷ್ಟ. ಅಂದರೆ ಒಬ್ಬ ಫೋಟೋ ಬ್ಲಾಗ್ಗೆ ಅರ್ಥ ಆಗುತ್ತದೆ ಎಷ್ಟು ಕಷ್ಟ ಅಂತ. ಕರೆಕ್ಟಾಗಿ ಮಾಡಿ ಮ್ಯಾಚ್ ಮಾಡಿ ಮಾಡ್ಬೇಕು ಅಂತಂದರೆ ಎಲ್ಲ ಆಗೋದಿಲ್ಲ. ಸೊ ನಾವು ಅದು ಹೋಗ್ತಾ ಹೋಗ್ತಾ ವಿಡಿಯೋಗಳಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಹೋಗಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನಾವು ಇನ್ನೂ ಜಯನಗರದಲ್ಲೇ ಇದ್ದೀವಿ. ಸಿಗ್ನಲ್ಗಳು ಗೊತ್ತಲ್ವಾ? ಸೊ ಒಂದಾದ್ಮೇಲೆ ಒಂದು ಸಿಗ್ನಲ್ ಇದ್ದೇ ಇರ್ತವೆ. ಅದಲ್ದಿರ ಹೋಗೋದೇ ಇಲ್ಲ, ಕದಲೋದೇ ಇಲ್ಲ ಅಂತಾರೆ ಮುಂದೆ. ಬಂದ್ರೆ ನಮ್ಮ ಜನಗಳು ಇರುತ್ತೆ ಅಂತಂದ್ರೆ, ಗಣೇಶ ಕಲೆಕ್ಷನ್ ಮಾಡಕ್ಕೆ ಹೋಗ್ತಾರೆ. ಅವೆಲ್ಲ ಒಂಥರ ಹುಡುಗನ್ನ ಹಾಕೊಂಡು ಅವಾಗ ನಾನು ಚಿಕ್ಕ ಹುಡುಗನೇ. ಸೊ ಅದೊಂಥರ ಮನೆಗೆ ಹೋಗಿದ್ದೆಲ್ಲ ಹೇಳ್ತಾ ಇರ್ತಾರೆ. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಬರ್ತಾ ಇರ್ಬೇಕಾದ್ರೆ ಒಂದು 4-5 ಜನ ಹುಡುಗರನ್ನ ನೋಡಿದೆ ನಾನು. ಸೊ ಅವರು ಅದೇ ಥರ ಸೇಮ್, ಅವ್ರನ್ನ ನೋಡಿದ ತಕ್ಷಣ ನನಗೂ ಅದೇ ನೆನಪಾಯ್ತು. ಸೊ ಮಾತಾಡ್ತಾ ಇದ್ದಂಗೆ ಫೋನ್ ಬರ್ತೈತೆ. ಅವ್ರ ಫೋನು ತಮ್ಮನೇ. ಹಾಂ, ಕ್ಯಾಶ್ ಇಲ್ಲಪ್ಪ, ಬಂದು ತಗೊಂತೀನಿ. ಇಲ್ಲೇ ಇರ್ತೀಯ ತಾನೇ? ಇಲ್ಲೇ ಇರ್ತೀಯಾ? ಕ್ಯಾಶ್ ಫೋನಲ್ಲಿ ಐತೆ ದುಡ್ಡು. ಬಂದು ತಗೊಂತೀನಿರು. ಇಲ್ಲೇ ಇರು, ನಾನು ಆ ಕಡೆ ಬರ್ತೀನಿ, ಆಮೇಲೆ ಅಲ್ಲಿ ತಗೊಂತೀನಿ. ಅವಾಗ ಎಷ್ಟೊಂದು ಪೆನ್ನು? 1 ಪೆನ್ 10 ರೂಪಾಯಾ? ಯಾರು ಹೇಳಿದ್ದು? 20 ಕೊಡು. ಫೋನ್ ಪೇ ತೋರಿಸು. ಸರಿ ಹೋಗು. ಡಿಸ್ಕೌಂಟ್ ಏನಿಲ್ವಾ? ಡಿಸ್ಕೌಂಟ್ ಏನು ಮಾಡ್ಕೊಡಲ್ವಾ? ಡಿಸ್ಕೌಂಟು ಇಲ್ಲ, ಒಂದೇ ರೇಟು. ಇದು ನೋಡು, ತೋರಿಸ್ಬೇಕಾ? ಕಲರ್ ಪೆನ್, ಮಲ್ಟಿ ಕಲರ್ ಪೆನ್ ಇಲ್ಲ, ನಾ ಇವಾಗ ತಗೊಂಡೆ ಅವ್ರ ಹತ್ರ. ಗಾಡಿ ಓಡಿಸ್ಬೇಕಾದ್ರೆ ಫೋನ್ ಯೂಸ್ ಮಾಡಬಾರ್ದು. ನಾನು ಯೂಸ್ ಮಾಡೋದ್ರಿಂದ ಯಾಕೆ ಗಾಡಿ ಓಡಿಸೋಬೇಕಾದ್ರೆ ಫೋನ್ ಯೂಸ್ ಮಾಡ್ತಾ ಇದ್ದೇನೆ ಅಂತ ತಮ್ಮ ಫೋನ್ ಮಾಡ್ಕೊಳೋಣ.
ನೋಡಿ ನಾನು ಸೈಡ್ಗೆ ಹಾಕೊಂಡೆ ಮತ್ತೆ ಕಾಲಿಂಗ್ ಮಾಡ್ತಾ ಇರೋದು ನಾನು. ಆಮೇಲೆ ಗಾಡಿ ಓಡ್ಸೋಬೇಕಾರೆ ಫೋನ್ ಮಾತಾಡ್ತಾನೆ ಅಂತ ಅಂದ್ಬಿಟ್ಟು ಅನ್ಕೋಬೋದು. ಎಲ್ಲಿದ್ಯಾ ಉಮೇಶ? ಬಿಡ್ತಾ ಇನ್ನೂ ಇಲ್ವಾ? ಬರ್ತೀಯಾ? ನಾನು ಆಲ್ರೆಡಿ ಬಂದ್ಬಿಟ್ಟೆ ನಾನು. ಅದೇ ಕೃಷ್ಣನ್ ಟೆಂಪಲ್. ಕೃಷ್ಣನ್ ಟೆಂಪಲ್ ಐತಲ್ವಾ, ಆ ಬುಲ್ ರೋಡ್ ಹತ್ರನೇ ಆ ದೊಡ್ಡ ಗಣಪತಿ ಐತಲ್ವಾ, ಮುಂದೆ ಹಾ ಅದೇ ಅದೇ. ಹಾ ಏಕೆ 10 ನಿಮಿಷನಾ? ಯಾರು ಅವ್ರು ಮಾತಾಡಿದ್ರೆ ಮಾತಾಡ್ಕೊಳ್ಳಿ, ನೀನ್ ಬಂದ್ಬಿಟ್ಟು ನೀನು ನಾಳೆ ತಗೋ. ಹಾ ಸರಿ ಆಯ್ತು, ನಾನು ಬರ್ತಾ ಇದ್ದೀನಿ. ನಾ ಜಾಕ್. ಹ್ಮ್ 3 ಪೇನ್ ಅನ್ಸುತ್ತೋ ಇಲ್ವೋ ಅಂತ ಅಂದ್ಬಿಟ್ಟೆ ತಗೊಂಡ್ಬಿಟ್ಟೆ. ಚಿಕ್ಕ ಹುಡುಗಿ ಬಂದು ಕೇಳ್ತಾ, ಇಲ್ಲ ಅನ್ನಕ್ ಆಗಿಲ್ಲ. ಅವ್ರಿಗೆ ಬರೀತಾನೆ ಇಲ್ಲ. ಸ್ಟಾರ್ಟಿಂಗ್ ಬರೀತಾನೆ ಇಲ್ಲ, ಆಮೇಲೆ ಜಿಪ್ಪ ಅಂತೈತೆ. ಎಲ್ಲಿ ಹುಡುಗಿ ಪಂಗ್ನ ಮಾಡ್ಬಿಟ್ಟ ಅನ್ಕೊಂಡೆ, ಇಲ್ಲ ಅಂತಾನೆ ಐತೆ. ಇಲ್ಲ, ನಾನು ಇಬ್ರು ತಮ್ದಿರಿದಾರೆ, ಅವ್ರಿಗೊಂದೊಂದು ಕೊಟ್ಬಿಡ್ತೀನಿ, ನಾನು ಒಂದು ತಗೊಂತೀನಿ ಅಷ್ಟೇ ಆಫೀಸ್ಗೆ. ಸೊ ಫೋನಲ್ಲಿ ಅವ್ನು ಏನ್ ಹೇಳ್ದ ಕೇಳ್ಕೊಂಡ್ರಿ ಅಲ್ವಾ, ಸೊ ಅಷ್ಟೇ. ಅವನ ಹತ್ರಕ್ಕೆ ಹೋಗ್ಬಿಟ್ಟು ಅವನ್ನ ಪಿಕಪ್ ಮಾಡ್ಕೊಂಡು ನಾರ್ಮಲ್ ಆಗಿ ನಾನು ಇದೇ ರೋಡೆಲ್ಲ ಹೋಗ್ತಾ ಇದ್ದು, ಇವಾಗ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಕೊಂತಾ ಇರೋದ್ಮೇಲೆ ಇನ್ನೊಂದು ದಾರಿ ಆ ಕಡೆಯಿಂದ ಬರಬೇಕಾದ್ರೆ ರೋಡ್ ಕ್ಲೋಸ್ ಮಾಡ್ಬಿಟ್ಟವ್ರೆ ಅನ್ಕೊಂಡು. ಮತ್ತೆ ಅವ್ರ ಹಳ್ಳ ತೋರಿಸ್ತಾರೆ, ಬಿಡ್ತಾರೆ. ನಾಮ ಅದೇ ಕುಂಕುಮ ಹತ್ತೋ ಹತ್ತಪ್ಪ ರಾಜ ಹತ್ತಲು. ಮಳೆ ಬರ ಆ ಜೋಳನ ಬೇಕಾ ಸರ್ ಕುತ್ಕೋ ಬೇಗ. ಮೈಕ್ ಕೇಳಿಸುತ್ತಾ ಚೆಕ್ ಮಾಡ್ದ ಗೊತ್ತಿಲ್ಲ, ಕೇಳ್ಸೋದಿಲ್ಲ. ಸರಿ ಬಾ ಆಯ್ತು ಅಲ್ಲಿ ಪರವಾಗಿಲ್ಲ. ಹಿಂಗೆ ಇಟ್ಕೊಂಡು ಹತ್ತೀನಿ ಪರವಾಗಿಲ್ಲ. ಹೆಂಗ ಹಂಗಾದ್ರೆ ಹತ್ತು